ನನ್ನ ಹೆಸರು ಸುದೀಕ್ಷಾ. ಇವೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು. ಇದು ಪಂಡೂರಿ ವರಿ ಮಾವಿಡಿ ಅಂತ. ಇದು ಹಣ್ಣಾದ್ರೂ ಡಾರ್ಕ್ ಗ್ರೀನೇ ಇರುತ್ತೆ ಮತ್ತು ಫುಲ್ಲು ಸ್ವೀಟ್ ಇರುತ್ತೆ. ಇದು ಲಡ್ಡು ಮಾವಿನ ಹಣ್ಣು ಅಂತ. ಇದನ್ನು ಹಣ್ಣಾದರೆ ಫುಲ್ಲು ಡಾರ್ಕ್ ಗ್ರೀನ್ ಇರುತ್ತೆ. ಆದರೆ ಇದನ್ನ ಪೀಲ್ ತೆಗೆದು ನೋಡಿದರೆ ಒಳಗೆ ಫುಲ್ ಆರೆಂಜ್ ಇರುತ್ತೆ ಮತ್ತು ತಿನ್ನಕ್ಕೂ ಬೇಸಿರುತ್ತೆ. ಇದು ಮಿಯಾಜಾಕಿ ಅಂತ. ಇದು ಜಪಾನಿನ ತಳಿ. ಇದು 1,00,000ಕ್ಕೆ ಹೋಗುತ್ತೆ 1 kg ಜಪಾನಿನಲ್ಲಿ. ಆದರೆ ಈಗ ನಮ್ಮ ಲೋಕಲ್ದಲ್ಲಿ 3,000 1 kg, ಅಂದರೆ 1,000. ಇದು ರಸ್ಪುರಿ ಅಂತ. ಇದನ್ನು ಫುಲ್ಲು ಸ್ವೀಟ್ ಇರುತ್ತೆ, ಸೈಜ್ ದೊಡ್ಡದಿರುತ್ತೆ, ಕಲರ್ನೂ ಸೂಪರ್ ಇರುತ್ತೆ. ಮತ್ತು ಇವೆರಡು ರಸಾಲ್ ಅಂತ. ಇದು ಒಂದು ತಳಿ, ಇದು ಒಂದು ತಳಿ. ಮೇನ್ ಕಲರ್ ಆಫ್ ರಸಾಲ್ ಹಿಂಗಿರುತ್ತೆ. ಮತ್ತು ಇದು ದೊಡ್ಡ ರಸಾಲ್ ಅಂತಾರೆ, ಇದು ಚಿಕ್ಕ ರಸಾಲ್ ಅಂತಾರೆ. ಇದು ಫುಲ್ಲು ಸ್ವೀಟ್ ಇರುತ್ತೆ. ನೆಕ್ಸ್ಟ್ ಇದು ಬಾದಾಮಿ ಅಂತ. ಇದನ್ನು ಫುಲ್ಲು ಸ್ವೀಟ್ ಇರುತ್ತೆ, ಆದರೆ ಸೈಜ್ ಚಿಕ್ಕದಾಗಿರುತ್ತೆ, ಕಲರ್ ಸೂಪರಾಗಿರುತ್ತೆ. ಮತ್ತು ಇದು ಬಂದರೆ ತೋತಾಪುರಿ ಅಂತ. ಇದನ್ನು ಸೈಜ್ ದೊಡ್ಡದಿರುತ್ತೆ, ಕಲರ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರ್ಬೋದು. ಮತ್ತು ಇದು ಏಲಕ್ಕಿ ಬಾಳೆಹಣ್ಣು ಅಂತ. ಇವೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು ಹಾಗೂ ಬಾಳೆಹಣ್ಣು.